ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಂತಹ ಸೆಲ್ನಲ್ಲಿ ಕೊಟ್ಟಿದ್ದಂತಹ ಟಿವಿ ಕೈ ಕೊಟ್ಟಿದೆಯಂತೆ. ಹೈ ಸೆಕ್ಯೂರಿಟಿ ಸೆಲ್ನ ಟಿವಿಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಟಿವಿಯಲ್ಲಿ ಸೌಂಡ್ ಪ್ರಾಬ್ಲಮ್ ಹಾಗೆ ಡಿಸ್ಪ್ಲೇ ಪ್ರಾಬ್ಲಮ್ ಇದೆಯಂತೆ. ತಾಂತ್ರಿಕ ದೋಷದ ಹಿನ್ನೆಲೆ ಟಿವಿಯನ್ನ ಆಫ್ ಮಾಡಿ ಕೂತಿದ್ದಾರಂತೆ ನಟ ದರ್ಶನ್. ತಾಂತ್ರಿಕ ದೋಷ ಇರುವಂತಹ ಹಿನ್ನೆಲೆಯಲ್ಲಿ ಟಿವಿಯನ್ನ ಸರಿಪಡಿಸಿಕೊಡಿ ಅನ್ನುವಂತಹ ಮನವಿಯನ್ನ ದರ್ಶನ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್. ಚಾರ್ಜ್ ಶೀಟ್ ಅಂಶ ಕೇಸ್ ಬಗ್ಗೆ ಟಿವಿಯಲ್ಲಿ ದರ್ಶನ್ ವೀಕ್ಷಿಸ್ತಾ ಇದ್ದಾರಂತೆ. ಸುದ್ದಿವಾಹಿನಿಗಳ ಮೂಲಕ ಕೇಸ್ ಬಗ್ಗೆ ಮಾಹಿತಿಯನ್ನ ಪಡೆಯುವಂತಹ ಪ್ರಯತ್ನ ದರ್ಶನ್ ರದ್ದು. ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಟಿವಿಯನ್ನ ಆಫ್ ಮಾಡಿ ಕೂತಿದ್ದಾರೆ ನಟ ದರ್ಶನ್ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಆಗ್ಲೇ ಮಾಹಿತಿ ಲಭ್ಯವಾಗಿತ್ತು, ನೀವು ಕೇಳಿದೆ. ರಕ್ಷತ್ ಹೇಳ್ತಾ ಇದ್ರು, ಯಾವಾಗ ಚಾರ್ಜ್ ಶೀಟ್ ಫೈಲ್ ಆಯ್ತೋ ಚಾರ್ಜ್ ಶೀಟ್ ನಲ್ಲಿ ಸಾಕ್ಷಿಗಳು ಜೊತೆಗೆ ಸಹ ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಂದ ದರ್ಶನ್ ಕಂಗಾಲಾಗೋಗ್ಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೋ ಅನ್ನುವಂತಹ ಆತಂಕ ದರ್ಶನ್ರನ್ನ ಕಾಡ್ತಾ ಇದೆ. ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳ ಉಲ್ಲೇಖ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಪಡೆಯೋದಕ್ಕೆ ಇರುವಂತಹ ಒಂದು ಸೋರ್ಸ್, ಸ್ವಲ್ಪ ಈಸಿಯಾಗಿ ಪಡೆಯೋಕಿರುವಂತಹ ಒಂದು ಸೋರ್ಸ್ ಅಂದ್ರೆ ಅದು ಮಾಧ್ಯಮಗಳು. ಅಲ್ಲಿ ಟಿವಿಯನ್ನ ಮನವಿ ಮಾಡಿ ಹಾಕಿಸ್ಕೊಂಡಿದ್ರು ತಮ್ಮ ಸೆಲ್ಗೆ. ಹೈ ಸೆಕ್ಯೂರಿಟಿ ಸೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಟಿವಿ ಇರಲಿಲ್ಲ. ಚಾರ್ಜ್ ಶೀಟ್ ಫೈಲ್ ಆದಂತಹ ಸಂದರ್ಭದಲ್ಲೂ ಟಿವಿ ಇರಲಿಲ್ಲ. ಆವತ್ ಮನವಿಯನ್ನ ಮಾಡ್ಕೊಳ್ತಾರೆ ನಟ ದರ್ಶನ್. ಆ ನಂತರ ಟಿವಿಯ ವ್ಯವಸ್ಥೆಯನ್ನ ದರ್ಶನ್ ಇರುವಂತಹ ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15 ಅದಕ್ಕೆ ಅಳವಡಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಈಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಂತಹ ಸೆಲ್ನಲ್ಲಿದ್ದಂತಹ ಟಿವಿ ಕೈ ಕೊಟ್ಟಿದೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಹೈ ಸೆಕ್ಯೂರಿಟಿ ಸೆಲ್ನ ಟಿವಿಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆಯಂತೆ. ಸೌಂಡ್ ಪ್ರಾಬ್ಲಮ್ ಇದೆಯಂತೆ. ಏನ್ ಹೇಳ್ತಿದ್ದಾರೆ ಅನ್ನೋದು ಕೇಳಿಸ್ತಾ ಇಲ್ಲ ದರ್ಶನ್ಗೆ. ಡಿಸ್ಪ್ಲೇ ಕೂಡ ಪ್ರಾಬ್ಲಮ್ ಇದೆಯಂತೆ. ಹಾಗಾಗಿ ಆ ಟಿವಿನ ಆಫ್ ಮಾಡಿದ್ದಾರೆ ನಟ ದರ್ಶನ್. ಜೊತೆಗೆ ಅಲ್ಲಿರುವಂತಹ ಜೈಲಾಧಿಕಾರಿಗಳು, ಜೈಲ್ ಸಿಬ್ಬಂದಿ ಯಾರಿದ್ದಾರೋ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಟಿವಿಯನ್ನ ಸರಿಪಡಿಸಿಕೊಡಿ ಅನ್ನುವಂತಹ ರಿಕ್ವೆಸ್ಟ್ ನ ಮಾಡ್ಕೊಂಡಿದ್ದಾರಂತೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳು, ಯಾರ್ಯಾರ ಹೇಳಿಕೆಗಳು ಏನೇನು, ಸಹ ಆರೋಪಿಗಳು ಕೊಟ್ಟಂತಹ ಹೇಳಿಕೆ ಏನು, ಪ್ರಕರಣದಲ್ಲಿ ಸಾಕ್ಷಿಗಳು ಕೊಟ್ಟಂತಹ ಹೇಳಿಕೆ ಏನು, ಯಾವುದು ತನಗೆ ಕಂಟಕ ಆಗಬಹುದು, ಇದೆಲ್ಲವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಟಿವಿ ವೀಕ್ಷಿಸುವ ಮೂಲಕ ನಟ ದರ್ಶನ್ ಮಾಡ್ತಾ ಇದ್ರು. ಆದ್ರೆ ಈಗ ಟಿವಿ ಕೈ ಕೊಟ್ಟಿರೋದ್ರಿಂದ ಅದನ್ನ ದಯವಿಟ್ಟು ಸರಿಪಡಿಸಿಕೊಡಿ ಅಂತ ಹೇಳಿ ಬಳ್ಳಾರಿ ಜೈಲಿನ ಜೈಲಾಧಿಕಾರಿಗಳಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.